Hi dear students, welcome to business class. In previous video, I discussed about the classification of Indian economy. The Indian economy already we classified two categories. The first one is the private sector and the next one is the public sector. Yes, already I explained the meaning of private sector and the meaning of public sector. ಈ ಒಂದು ಮುಂಚಿನ ವಿಡಿಯೋದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಎರಡು ರೀತಿಯಲ್ಲಿ ವಿಂಗಡಿಸಲಾಗಿರುವಂತಹದ್ದು, ಅದು ಖಾಸಗಿ ಕ್ಷೇತ್ರ ಮತ್ತು ಸಾರ್ವಜನಿಕ ಕ್ಷೇತ್ರವಾಗಿ ನಾವು ಕಾಣುವಂತಹದ್ದು. ಖಾಸಗಿ ಕ್ಷೇತ್ರ ಅಂದ್ರೇನು ಅಥವಾ ಖಾಸಗಿ ವಲಯ ಅಂದ್ರೇನು ಮತ್ತು ಸಾರ್ವಜನಿಕ ವಲಯ ಅಂದ್ರೇನು, ಅದರಲ್ಲಿ ಬರುವಂತಹ ಕೈಗಾರಿಕೆಗಳು ಯಾವ್ಯಾವಿದಾವೆ ಅನ್ನುವಂತಹದ್ದನ್ನು ಈ ಮುಂಚಿನ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಎಸ್, ಇನ್ ಪಬ್ಲಿಕ್ ಸೆಕ್ಟರ್ ಆಲ್ರೆಡಿ ವಿ ಹ್ಯಾವ್ categorized three types. The first one is a departmental undertakings. ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ನಾವು ವಿವಿಧ ರೀತಿಯ ವಿಂಗಡಣೆಯನ್ನು ನೋಡ್ತಾ ಹೋದಾಗ ಮೊದಲನೆಯದಾಗಿ ಕಾಣುವಂತಹದ್ದು ಯಾವುದು ಅಂದರೆ ಇಲಾಖಾ ಉದ್ದಿಮೆಗಳು ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಒನ್ ಈಸ್ ಅ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್. ಸೊ ನಂತರದಲ್ಲಿ ಬರುವಂತಹದ್ದು ಯಾವುದು ಅಂತಂದರೆ ಶಾಸನಬದ್ಧ ನಿಗಮಗಳು ಅಂತ ಹೇಳಿ ಕರೆಯುವಂತಹದ್ದು. ದ ಲಾಸ್ಟ್ ಒನ್ ಈಸ್ ಅ ಗವರ್ನಮೆಂಟ್ ಕಂಪನಿ, ಸರ್ಕಾರಿ ಕಂಪನಿಗಳು. ಎಸ್, ದೀಸ್ ಆರ್ ಆಲ್ ದ ಅಂಡರ್ ದಿ ಪಬ್ಲಿಕ್ ಸೆಕ್ಟರ್. ಈ ಎಲ್ಲ ಒಂದು ಅಂಶಗಳಾದರೂ ಆಗಿರಬಹುದು, ವಿಧಗಳಾದರೂ ಆಗಿರಬಹುದು, ಎಲ್ಲಿ ಕಾಣ್ತಾ ಇದ್ದೀವಿ ಅಂತ ನೋಡಿದಾಗ ಅಂಡರ್ ದಿ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯದಲ್ಲಿ. ಲೆಟ್ ಅಸ್ ಸೀ ದ ನೌ ಫಸ್ಟ್ ಒನ್ ಈಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಇಲಾಖಾ ಉದ್ದಿಮೆಗಳು ಅನ್ನುವಂತಹದ್ದು. ಇದರ ಕುರಿತು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಸ್, ಇಲಾಖಾ ಉದ್ದಿಮೆಗಳಂದರೆ ಏನಾಗಿದ್ದಾವೆ? ಸಿಂಪಲ್, ದೀಸ್ ಆರ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆರ್ ಇಂಡಸ್ಟ್ರೀಸ್. ಈ ರೀತಿಯಾದಂತಹ ಒಂದು ಚಟುವಟಿಕೆಗಳು ಅಥವಾ ವಿಧಗಳು ಅನ್ನುವಂತಹದ್ದು ಏನಿದೆ, ಇಲಾಖಾ ಉದ್ದಿಮೆಗಳು, ಈ ಉದ್ದಿಮೆಗಳು ಏನಾಗಿರ್ಬೋದು, ಒಂದು ಕೈಗಾರಿಕೆಯಾದರೂ ಆಗಿರ್ಬೋದು ಅಥವಾ ಒಂದು ಚಟುವಟಿಕೆಯ ರೂಪದಲ್ಲಾದರೂ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದರೆ ಯಾವುದು ಅಂದರೆ ರೈಲ್ವೆ ಅನ್ನುವಂತಹದ್ದು ಇದೆ. ಇಂಡಿಯನ್ ರೈಲ್ವೆ, ಭಾರತೀಯ ರೈಲ್ವೆ ಇಲಾಖೆ, ಇಂಡಿಯನ್ ರೈಲ್ವೆ. ಅದು ಅಲ್ಲದೆ ಆಲ್ ಇಂಡಿಯಾ ರೇಡಿಯೋ ಅನ್ನುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಆಲ್ ಇಂಡಿಯಾ ರೇಡಿಯೋ ಅನ್ನುವಂತಹದ್ದು. ಅದು ಅಲ್ಲದೆ ಇಂಡಿಯನ್ ಆಯಿಲ್ ಅನ್ನುವಂತಹದ್ದು ಇದೆ, ಅಥವಾ ಪವರ್ ಗ್ರಿಡ್ ಅನ್ನುವಂತಹದ್ದು ಇರುವಂತಹದ್ದು. ಇಂಡಿಯನ್ ಆಯಿಲ್ ಆದರೂ ಆಗಿರ್ಬೋದು ಅಥವಾ ಪವರ್ ಗ್ರಿಡ್ ಅನ್ನುವಂತಹದ್ದಾದರೂ ಆಗಿರುವಂತಹದ್ದು. ಈ ರೀತಿಯಾದಂತಹ ಚಟುವಟಿಕೆಗಳನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಇನ್ ದ ಬಿಸ್ನೆಸ್, ಅಂಡರ್ ದ ಗೌರ್ನಮೆಂಟ್. ಈ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇರೋರು ಯಾರು ಅಂತಂದರೆ ಸರ್ಕಾರ. ಯಾವ ಸರ್ಕಾರ ಆದರೂ ಆಗಿರ್ಬೋದು, ಇಟ್ ಮೇ ಬಿ ಸೆಂಟ್ರಲ್ ಗೌರ್ನಮೆಂಟ್ ಆರ್ ಸ್ಟೇಟ್ ಗೌರ್ನಮೆಂಟ್. ಈ ಚಟುವಟಿಕೆಗಳನ್ನು ನಡೆಸುವಂತಹದ್ದು ಕೇಂದ್ರ ಸರ್ಕಾರ ಆದರೂ ಆಗಿರಬಹುದು, ರಾಜ್ಯ ಸರ್ಕಾರ ಆದರೂ ಆಗಿರಬಹುದು. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಏನಿದೆ ಮೀನಿಂಗ್? This is the oldest and traditional form of public enterprises. ಈ ರೀತಿಯಾದಂತಹ ಉದ್ದಿಮೆಗಳು ಅತ್ಯಂತ ಪುರಾತನ ಮತ್ತು ಸಾಂಪ್ರದಾಯಿಕವಾದಂತಹ ಸಾರ್ವಜನಿಕ ಉದ್ದಿಮೆಗಳಾಗಿದ್ದಾವೆ. ಎಸ್, ದೀಸ್ ಆರ್ ದ ಓಲ್ಡೆಸ್ಟ್ ಆ್ಯಂಡ್ ಟ್ರೆಡಿಷನಲ್ ಫಾರ್ಮ್ ಆಫ್ ದ ಪಬ್ಲಿಕ್ ಎಂಟರ್ಪ್ರೈಸಸ್. ಫಾರ್ ದ ಡೆವಲಪ್ಮೆಂಟ್ ಆಫ್ ದೀಸ್ ಎಂಟರ್ಪ್ರೈಸಸ್, the government hold the all activities. The government hold the all activities like governed, managed and controlled. Governed, managed and controlled. ಈ ರೀತಿಯಾದಂತಹ ಸಾಂಪ್ರದಾಯಿಕ ಆದರೂ ಆಗಿರ್ಬೋದು ಅಥವಾ ಅತ್ಯಂತ ಪುರಾತನವಾದಂತಹ ಉದ್ಯಮಿಗಳನ್ನು ಬೆಳೆಸಲಿಕ್ಕಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಆ ಚಟುವಟಿಕೆಗಳು ಯಾವ್ಯಾವಾಗಿರಬಹುದು ಅಂದರೆ ನಿರ್ವಹಣೆ, ತನ್ನದೇ ಆದಂತಹ ನಿರ್ವಹಣೆಯನ್ನು ಹೊಂದಿರಬಹುದು, ಅಥವಾ ತನ್ನದೇ ಆದಂತಹ ಒಂದು ಹಿಡಿತದಲ್ಲಿ ಇಟ್ಕೊಂಡು ಇರೋದಾದರೂ ಆಗಿರ್ಬೋದು, ಅಥವಾ ತನ್ನದೇ ಆದಂತಹ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡಿರುವುದಾದರೂ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಕನ್ಸರ್ನ್ಡ್ ಮಿನಿಸ್ಟ್ರಿ ಆಫ್ ದ ಡಿಪಾರ್ಟ್ಮೆಂಟ್. ಮಿನಿಸ್ಟರ್ ಆಫ್ ದ ಡಿಪಾರ್ಟ್ಮೆಂಟ್. ಯಾವುದೇ ಚಟುವಟಿಕೆ ಇದ್ದರೂ ಸಹಿತವಾಗಿ, ಫಾರ್ ಎಕ್ಸಾಂಪಲ್ ರೈಲ್ವೆ ಇದೆ ಅಂತ ತಿಳ್ಕೊಳ್ಳೋಣ.
ಈ ರೈಲ್ವೆಗೆ ಯಾರಿಗೆ ಸಂಬಂಧಪಟ್ಟಂಥದ್ದು? ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತಹ ಮಿನಿಸ್ಟ್ರುಗಳಿಗೆ ಇದು ಏನಾಗ್ತದೆ, ಕಂಟ್ರೋಲಲ್ಲಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಪ್ರತಿಯೊಂದು ಇಲಾಖಾ ಉದ್ಯಮಿಗಳು ತಮ್ಮದೇ ಆದಂತಹ ಒಂದು ಸಚಿವ ಸ್ಥಾನದ ಅಥವಾ ಸಚಿವ ವಿಭಾಗಕ್ಕೆ ಸಂಬಂಧಪಟ್ಟಿರುವಂತಹದ್ದು ನಾವು ಕಾಣಬಹುದು. ಸೊ ನೆಕ್ಸ್ಟ್, ಹೂ ಈಸ್ ಆನ್ಸರಬಲ್ ಟು ದ ಗವರ್ನಮೆಂಟ್ ಥ್ರೂ ಪಾರ್ಲಿಮೆಂಟ್. ಒಂದು ಸಂಸತ್ತಿನ ಮೂಲಕ ಉತ್ತರವನ್ನು ನೀಡಬೇಕಾಗ್ತದೆ. ಆ ಸಂಸತ್ತಿನ ಉತ್ತರವನ್ನು ನೀಡಬೇಕಾದಂತಹ ಸಂದರ್ಭದಲ್ಲಿ ಯಾವುದರ ಅವಶ್ಯಕತೆ ಇದೆ? ಒಂದು ಮಿನಿಸ್ಟರ್ ಆಫ್ ದ ಡಿಪಾರ್ಟ್ಮೆಂಟ್ ಅನ್ನುವಂತಹದ್ದು ಅವಶ್ಯಕತೆ ಇದೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ, ಏನು, ರೈಲ್ವೆ ಮಿನಿಸ್ಟರ್ ಈಸ್ ಸೊ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಆಕ್ಟಿವಿಟೀಸ್ ಆಫ್ ರೈಲ್ವೇಸ್. ರೈಲ್ವೆ ಸಚಿವರೇ ರೈಲ್ವೆಯ ಚಟುವಟಿಕೆಗಳಿಗೆ, ರೈಲುಗಳಿಗೆ ಸಂಬಂಧಪಟ್ಟಂತೆ ರೈಲುಗಳ ಅಭಿವೃದ್ಧಿಯಾದರೂ ಆಗಿರ್ಬೋದು, ಅವುಗಳನ್ನು ಮತ್ತೇನು ಹೊಸ ಹೊಸ ಒಂದು ಯೋಜನೆಗಳನ್ನು ರೂಪಿಸುವಲ್ಲಾದರೂ ಆಗಿರ್ಬೋದು, ಬ್ರಾಡ್ ಗೇಜ್ ಅಂತ ಹೇಳಿ ಕರಿತಾ ಇದ್ದೀವಿ, ನ್ಯಾರೋ ಗೇಜ್ ಅಂತ ಹೇಳಿ ಕರಿತಾ ಇದ್ದೀವಿ, ಅಥವಾ ಇನ್ನೊಂದು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಫೈನಾನ್ಸ್ ಆದರೂ ಆಗಿರಬಹುದು. ಎಲ್ಲ ರೆಸ್ಪಾನ್ಸಿಬಲ್ ಯಾರು ಅಂತಂದರೆ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಲ್ವೆ ಡಿಪಾರ್ಟ್ಮೆಂಟ್? ದ ರೈಲ್ವೆ ಮಿನಿಸ್ಟರ್ ಈಸ್ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಆಕ್ಟಿವಿಟೀಸ್. ಸೇಮ್ ಇದೇ ರೀತಿಯಾಗಿ ಇಂಡಿಯನ್ ಆಯಿಲ್ ಅಂತ ಬರ್ತದೆ. ಯಾರು? ಇಂಧನ ಸಚಿವರು ಅಂತೇಳಿ ಬರುವಂತಹದ್ದು. ಯಾರು? ಇಂಧನ ಸಚಿವರು ಅಂತೇಳಿ ಬರ್ತಾ ಇರ್ತಾರೆ. ಸೊ ಮೆನಿ ಡಿಪಾರ್ಟ್ಮೆಂಟ್ಸ್ ಇನ್ ದ ವೇರ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಎಸ್, ಆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಒಳಗೆ ನೆಕ್ಸ್ಟ್ ಇಂಟ್ರೊಡಕ್ಷನ್ ಏನುವಂತಹದ್ದು ಏನಾಗಿದೆ? ಫಾರ್ ಎಕ್ಸಾಂಪಲ್, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಈಸ್ ಫೈನಾನ್ಸ್ಡ್ ಬೈ ದ ಗವರ್ನಮೆಂಟ್ ಬಜೆಟ್ ಆ್ಯಂಡ್ ಆಲ್ ಆಕ್ಟಿವಿಟೀಸ್ ಪರ್ಫಾರ್ಮ್ಡ್ ಬೈ ಇಟ್ ಆರ್ ಇನ್ ಇಂಟಿಗ್ರಲ್ ಪಾರ್ಟ್ ಆಫ್ ಗವರ್ನಮೆಂಟ್ ಫಂಕ್ಷನಿಂಗ್. ಪ್ರತಿಯೊಂದರ ಇದಕ್ಕೆ ಬೇಕಾದಂತಹ ಹಣ ನೀಡುವಂತಹದ್ದು, ಹಣಕಾಸಿನ ವ್ಯವಸ್ಥೆಯನ್ನು ನೀಡುವಂತಹದ್ದು ಯಾವುದು ಇಂತಹ ಉದ್ಯಮಗಳಿಗೆ ಅಂದರೆ ಸರ್ಕಾರವೇ ನೀಡುವಂತಹದ್ದು. ಯಾವುದರ ಮೂಲಕ ಅಂದರೆ ಅದು ಬಜೆಟ್ ಅಂತೇಳಿ ಕರಿತಾ ಇದ್ದೀವಿ. ಆಯವ್ಯಯ ಪತ್ರದ ಮೂಲಕ ಅಥವಾ ಬಜೆಟನ್ನು ಏನು ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ಗಳ ಮೂಲಕ ಇದಕ್ಕೇನಾಗಿರುವಂತಹದ್ದು ಹಣಕಾಸನ್ನು ನೀಡುವಂತಹದ್ದು ನಾವು ಕಾಣುವಂತಹದ್ದು. ಅದು ಅಲ್ಲದೆ ಈ ಒಂದು ವ್ಯವಸ್ಥೆಯೊಳಗೆ ಯಾವುದಾದ್ರೂ ಇರ್ಬೋದು, ಇದು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಆದರೂ ಆಗಿರ್ಬೋದು, ರಾಜ್ಯ ಸರ್ಕಾರ ಆದರೂ ಆಗಿರಬಹುದು, ನಡೆಸುವಂತಹದ್ರಲ್ಲಿ ಬೋತ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಟು ದ ದಿಸ್ ಇಂಡಸ್ಟ್ರಿ. ಏನಂತ ಹೇಳ್ಬೋದು, ದೀಸ್ ಅಂಡರ್ಟೇಕಿಂಗ್ಸ್ ಮೇ ಬಿ ಅಂಡರ್ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ರೂಲ್ಸ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಅಪ್ಲಿಕೇಬಲ್ ಟು ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇದ್ದರೂ ಸಹಿತವಾಗಿ ಅದಕ್ಕೆ ಏನಾಗ್ತವೆ, ರೂಲ್ಸ್ಗಳು, ನಿಯಮಗಳು ಅಪ್ಲಿಕೇಬಲ್ ಆಗುವಂತಹದ್ದು, ಅನ್ವಯವಾಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಈಸ್ ಸೂಟಬಲ್ ಫಾರ್ ದ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಆ್ಯಂಡ್ ಸ್ಟ್ರಾಟಜಿಕ್ ಇಂಡಸ್ಟ್ರಿ. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿರುವಂಥದ್ದು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ಸೂಟಬಲ್ ಫಾರ್ ದ ಪಬ್ಲಿಕ್ ಯುಟಿಲಿಟಿ ಆರ್ ಪಬ್ಲಿಕ್ ಸರ್ವಿಸ್. ಸಾರ್ವಜನಿಕರ ಒಂದು ಸೇವೆಗೆ ಅತ್ಯಂತ ಸೂಕ್ತವಾಗಿ ಇರುವಂತಹದ್ದು ಯಾವುದು ಒಂದೇ ಇಲಾಖಾ ಉದ್ಯಮಿಗಳು. ಯಾವುದು ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಅಲ್ಟಿಮೇಟ್ಲಿ ನಿಯರ್ ಆಗಿ ನಮಗೆ ಸಿಗುವಂತಹದ್ದು, ಕಣ್ಣು ಮುಂದೆ ನಿದರ್ಶನಕ್ಕೆ ಬರುವಂತಹದ್ದು ಯಾವುದು ಅಂದರೆ ರೈಲ್ವೆ ಇಲಾಖೆಗಳು ಅಂತೇಳಿ ಕರಿತಾ ಇದ್ದೀವಿ. ಯಾಕಂದರೆ ಕಡಿಮೆ ವೆಚ್ಚದಲ್ಲಿ ಏನಾಗುವಂತಹದ್ದು, ಎಲ್ಲರಿಗೂ ಸಹಿತವಾಗಿ ಸೇವೆ ಒದಗಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ಅಂದರೆ ತಾಂತ್ರಿಕ ಅಥವಾ ಕಾರ್ಯತಂತ್ರದ ಕೈಗಾರಿಕೆಗಳು ಅಂತ ಹೇಳಿ ಕರೀಬಹುದು. ಯಾವ್ಯಾವ ಇರಬಹುದು ಕಾರ್ಯತಂತ್ರದ ಕೈಗಾರಿಕೆಗಳು ಅಂತಂದರೆ ನೋಡಿದಾಗ, ಎಕ್ಸಾಂಪಲ್ ನೋಡಿದಾಗ ನಾವು ಅಟೋಮಿಕ್ ಪವರ್ ಆರ್ ಡಿಫೆನ್ಸ್. ಯುದ್ಧ ಸಲಕರಣೆಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಕೈಗಾರಿಕೆ ಆದರೂ ಆಗಿರಬಹುದು, ಅಥವಾ ಒಂದು ಅಟೋಮಿಕ್ ಪವರ್ ಅನ್ನುವಂತಹದ್ದೇನಿದೆ, ಒಂದು ಶಕ್ತಿಯಾದಂತಹ ಒಂದು ಕೈಗಾರಿಕೆಗಳಾದರೂ ಆಗಿರಬಹುದು. ಈ ರೀತಿ ಒಂದು ಸಂಬಂಧಪಟ್ಟಂತಹ ಕೈಗಾರಿಕೆಗಳು ಎಲ್ಲಿ ಸಿಗ್ತವೆ ಅಂತಂದರೆ ಅಂಡರ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಇಲಾಖಾ ಉದ್ಯಮಿಗಳಲ್ಲಿ. ವಾಟ್ ಆರ್ ದ ಫೀಚರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್? ಲಕ್ಷಣಗಳು, ಇಲಾಖಾ ಉದ್ದಿಮೆಯ ಲಕ್ಷಣಗಳು. ದ ಫಸ್ಟ್ ಒನ್ ಈಸ್ ದ ಫೈನಾನ್ಸ್, ಹಣಕಾಸು. ಆಗಲೇ ಹೇಳಿದೆ, ಆಲ್ರೆಡಿ ಐ ಸೆಡ್. ವಾಟ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ಗೆ ಅಥವಾ ಇಲಾಖಾ ಉದ್ದಿಮೆಗಳಿಗೆ ಹಣ ಎಲ್ಲಿಂದ ಬರ್ತದೆ? ಥ್ರೂ ದ ಗವರ್ನಮೆಂಟ್, ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅರ್ನ್ಸ್ ದ ಮನಿ ಆರ್
ಸೊ ಅಲ್ಲಿ ಏನಾಗಿರುವಂತಹದ್ದು ಫಂಡ್ಸ್ ರಿಲೀಸ್ ಆಗಿರುವಂತಹದ್ದು ಯಾವುದ್ರ ಮೂಲಕ ಬಜೆಟ್. ಎಸ್, ಇಟ್ ಈಸ್ ದ ಫೈನಾನ್ಸ್ಡ್ ಬೈ ದ ಗವರ್ನಮೆಂಟ್ ಥ್ರೂ ಅಲೋಕೇಶನ್ ಆಫ್ ಫಂಡ್ಸ್ ಇನ್ ದ ಆನ್ಯುವಲ್ ಜನರಲ್ ಬಜೆಟ್ ಆಫ್ ಪಾರ್ಲಿಮೆಂಟ್. ಆನ್ಯುವಲ್ ಜನರಲ್ ಬಜೆಟ್ ಆಫ್ ಪಾರ್ಲಿಮೆಂಟ್. ಸೊ ಸಾಮಾನ್ಯವಾಗಿ ಪ್ರತಿಯೊಂದು ವರ್ಷವೂ ಸಹಿತವಾಗಿ ಸಾಮಾನ್ಯ ಸಂಸತ್ತಿನ ಒಂದು ಏನಂತೀವಿ ಸಭೆಯಲ್ಲಿ, ಸಾಮಾನ್ಯ ಸಂಸತ್ತಿನ ಸಭೆ ಅಂತ ಕರಿತಾ ಇದ್ದೀವಿ. ಆ ಸಾಮಾನ್ಯ ಸಂಸತ್ತಿನ ಸಭೆಯೊಳಗೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಥ್ರೂ ಸೊ ಫಂಡ್ ರಿಲೀಸ್ ಆಗುವಂತಹದ್ದು, ಹಣಕಾಸು ಬಿಡುಗಡೆ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಪೇಪರಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಸೊ ಈ ವರ್ಷ ರೈಲ್ವೆ ಇಲಾಖೆಗೆ 25 ಕೋಟಿ ರೂಪಾಯಿ ಬಂತು, ಅಥವಾ ಇಂಡಿಯನ್ ಆಯಿಲ್ ಡೆವಲಪ್ಮೆಂಟ್ಗಾಗಿ ಸೊ 45,000 ಕೋಟಿ ಬಿಡುಗಡೆ ಮಾಡಲಾಯಿತು, ಅಥವಾ ಡಿಫೆನ್ಸ್ಗಾಗಿ ಯುದ್ಧ ಸಲಕರಣೆಗಳ ಉತ್ಪಾದನೆಗಾಗಿ ಸೊ ಒಂದು ಏನಾಗಿರುವಂಥದ್ದು 50,000 ಕೋಟಿಗಳನ್ನು ನೀಡಲಾಯಿತು. ವಿತ್ ದ ಹೆಲ್ಪ್ ಆಫ್ ದ ವಾಟ್, ವಿತ್ ದ ಥ್ರೂ ಸೊ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೀವಿ. ಸಂಸತ್ತು ಏನು ಹೇಳ್ತದೆ ಆ ಸಂಸತ್ತಿನ ಮೂಲಕ ಬಜೆಟ್ ಬರುವಂತಹದ್ದು. ಆಮೇಲೆ ಅರ್ನ್ ಮಾಡುವಂತಹದ್ದು. So when government treasury provides finance and revenue earned is also paid into the treasury. ಟ್ರೆಜರಿ ಥ್ರೂನೇ ಬರ್ತದೆ. ಯಾವುದರ ಟ್ರೆಜರಿ? ಗೌರ್ನಮೆಂಟ್ ಟ್ರೆಜರಿ. ಗೌರ್ನಮೆಂಟ್ ಟ್ರೆಜರಿ ಅನ್ನುವಂತಹದ್ದು ಸರ್ಕಾರದ ಒಂದು ಏನಿದೆ ಇಲಾಖೆ ಎನ್ನುವಂತಹ, ಅಥವಾ ಸರ್ಕಾರದ ಖಜಾನೆಯಿಂದ ಬಂದು ಸರ್ಕಾರದ ಖಜಾನೆಗೆ ಏನಾಗಿರುವಂತಹದ್ದು ಅಂದರೆ ಹಣ ಅಥವಾ ಹಣ ಗಳಿಸಿದ್ದನ್ನು ಅಲ್ಲಿ ಪಾವತಿ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸಿಂಪಲ್, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತಹದ್ದು ಅಂದರೆ ಗೌರ್ನಮೆಂಟ್ಲಿದ್ದನೇ, ಗೌರ್ನಮೆಂಟ್ ಟ್ರೆಜರಿ ಇತ್ತು ಅಂದರೆ ಸರ್ಕಾರದ ಖಜಾನೆಯಿಂದನೇ ಹಣ ಬರ್ತದೆ. ಗಳಿಸಿದಂತಹ ಕೈಗಾರಿಕೆಗಳು ಹಣವನ್ನು ಏನು ಗಳಿಸಿರ್ತವೆ, ಆ ಗಳಿಸಿದಂತಹ ಹಣವನ್ನು ಮತ್ತೆ ಯಾರಿಗೆ ಸಲ್ಲಿಸ್ಬೇಕು? ಅವರು ಸರ್ಕಾರದ ಖಜಾನೆಗೆ ಏನು ಮಾಡಬೇಕಾಗ್ತದೆ? ತಲುಪಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಟ್ ಈಸ್ ಲೈಕ್ ವಾಟ್? ಫೈನಾನ್ಸ್. ಸಿಂಪಲ್. ಯಾವುದ್ರ ಮೂಲಕ? ಸೊ ಥ್ರೂ ದ ಪಾರ್ಲಿಮೆಂಟ್ the departmental undertakings get the finance through treasury. With treasury, government treasury provides the finance, and the departmental undertaking business paid they earn the money, earning money into the treasury. ಯಾರಿಗೆ ತಲುಪಿಸುವಂತಹದ್ದು? ಸೊ ಟ್ರೆಜರಿಗೆ ತಲುಪಿಸುವಂಥದ್ದು. ಇಟ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್ ಒನ್, ಅಕೌಂಟಿಂಗ್ ಸಿಸ್ಟಮ್. ಅಕೌಂಟಿಂಗ್ ಸಿಸ್ಟಮ್. ಸೊ ಲೆಕ್ಕ ಪರಿಶೋಧನಾ ಅಥವಾ ಲೆಕ್ಕಪತ್ರದ ಒಂದು ಪದ್ಧತಿ ಏನಾಗಿದೆ? ದಿಸ್ ಆರ್ಗನೈಸೇಷನ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ಅಕೌಂಟಿಂಗ್ ಆ್ಯಂಡ್ ಆಡಿಟ್ ಕಂಟ್ರೋಲ್ ಆ್ಯಸ್ ಅಪ್ಲಿಕೇಬಲ್ ಟು ಅದರ್ ಗವರ್ನಮೆಂಟ್ ಆಕ್ಟಿವಿಟೀಸ್ ಆ್ಯಸ್ ಸಿಮಿಲರ್. ಸೊ ಸಾಮಾನ್ಯವಾಗಿ ಒಂದು ಲೆಕ್ಕ ಪರಿಶೋಧನೆಯಾದರೂ ಆಗಿರ್ಬೋದು, ಅಥವಾ ಲೆಕ್ಕಪತ್ರಗಳನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳುವಂತಹದ್ದಾದರೂ ಆಗಿರ್ಬೋದು, ಈ ಎಲ್ಲ ಚಟುವಟಿಕೆಗಳು ಸರ್ಕಾರದ ಇತರೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅನ್ವಯವಾಗುತ್ತವೆ. ಸರ್ಕಾರದ ಇತರೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅನ್ವಯವಾಗುತ್ತವೆ. ಯಾವ್ಯಾವುದು? ಸೊ ಒಂದು ಲೆಕ್ಕಪತ್ರವನ್ನು ಮೇಂಟೈನ್ ಮಾಡೋದಾದರೂ ಆಗಿರಬಹುದು, ಅಥವಾ ಅಡಿಟ್ ಮಾಡೋದಾದರೂ. ಅಡಿಟ್ ಅಂದರೆ ಲೆಕ್ಕ ಪರಿಶೋಧನೆ ಆದರೂ ಆಗಿರಬಹುದು. ಇತರೆ ಏನು ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಇದು ಸರಿಯಾಗಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ವಿಚ್ ಒನ್? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್, ನಿರ್ವಹಣೆ. ಮ್ಯಾನೇಜ್ಮೆಂಟ್, ನಿರ್ವಹಣೆ. ನಿರ್ವಹಣೆಯನ್ನು ಯಾರು ಮಾಡ್ತಾರೆ? ಸಿಂಪಲ್, ಮಿನಿಸ್ಟ್ರಿ ಆಫ್ ದ ಗವರ್ನಮೆಂಟ್. ಮಿನಿಸ್ಟ್ರಿ ಆಫ್ ದ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್ ಹೇಳಿದೆ, ಯಾವುದು ಅಂದರೆ ಸಾಮಾನ್ಯವಾಗಿ ನಮ್ಮ ಕಣ್ಣು ಮುಂದೆ ಇರೋದನ್ನು ತಗೊಳ್ಳೋಣ. ರೈಲ್ವೆ ಡಿಪಾರ್ಟ್ಮೆಂಟನ್ನು ನಿರ್ವಹಣೆ ಮಾಡೋರು ಯಾರು ಅಂತಂದರೆ ರೈಲ್ವೆ ಮಿನಿಸ್ಟ್ರ್. ಆ ರೈಲ್ವೆ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತಹದ್ದು ತಮ್ಮದೇ ಆದ ಒಂದು ಮಿನಿಸ್ಟ್ರಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಟ್ ಈಸ್ ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಈಸ್ ಸಬ್ಜೆಕ್ಟ್ ಟು ಡೈರೆಕ್ಟ್ ಕಂಟ್ರೋಲ್ ಆಫ್ ದಿ ಮಿನಿಸ್ಟ್ರಿ. ಡೈರೆಕ್ಟ್ ಕಂಟ್ರೋಲ್ ಆಫ್ ದಿ ಮಿನಿಸ್ಟ್ರಿ. ಇಲ್ಲಿ ಯಾವುದರ ಮೂಲಕ ನಿಯಂತ್ರಣವನ್ನು ಒಳಪಡಿಸುತ್ತದೆ ಅಂತಂದರೆ, ಸೊ ಸಾಮಾನ್ಯವಾಗಿ ಸರ್ಕಾರದ ಇಲಾಖೆಯ ಪ್ರಧಾನ ಉಪಭಾಗವೆಂದೇ ಪರಿಗಣಿಸಲ್ಪಡುವುದರಿಂದ ಸಚಿವಾಲಯ ಅನ್ನುವಂತಹದ್ದೇನಿದೆ ಆ ಸಚಿವಾಲಯದಿಂದ ನೇರ ನಿಯಂತ್ರಣಕ್ಕೆ ಒಳಪಟ್ಟಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್, ಅಪಾಯಿಂಟ್ಮೆಂಟ್ ಆಫ್
ಎಂಪ್ಲಾಯಿ, ಅಪಾಯಿಂಟ್ಮೆಂಟ್ ಆಫ್ ಎಂಪ್ಲಾಯಿ, ನೌಕರರ ನೇಮಕಾತಿ ಅಥವಾ ನೌಕರರ ಆಯ್ಕೆ ಅನ್ನುವಂತಹದ್ದು ಏನಾಗಿದೆ. ಸಿಂಪಲ್, ಗೌರ್ನಮೆಂಟ್ ಥ್ರೂ ಏನಾಗ್ತದೆ ಅಂತಂದರೆ ಎಂಪ್ಲಾಯಿಗಳು ಇಲ್ಲಿ ಕೆಲಸ ಮಾಡುವಂತಹದ್ದು, ಅಂದರೆ ಗೌರ್ನಮೆಂಟ್ ಎಂಪ್ಲಾಯೀಸ್ ಅಂತೇಳಿ ಅನ್ಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ IAS ಆಫೀಸರ್ ಆಗಿರಬಹುದು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಈ IAS ಆಫೀಸರ್ಸ್ ಏನಾಗಿರ್ತಾರೆ ಅಂತಂದರೆ ಈ ಎಲ್ಲ ಮ್ಯಾನೇಜ್ಮೆಂಟ್ನ ಆ್ಯಕ್ಟಿವಿಟಿಗಳನ್ನು ಕಂಟ್ರೋಲು ಮತ್ತು ಮ್ಯಾನೇಜ್ ಮಾಡೋರಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಏನಿದೆ ನೋಡೋಣ. ಆ್ಯಸ್ ಅ ಅಂಡರ್ಟೇಕಿಂಗ್ ಡಸ್ ನಾಟ್ ಹ್ಯಾವ್ ಸಪ್ರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದನ್ನು ನೋಡ್ತಾ ಹೋದರೆ ಅಂದರೆ ಕಂಪನಿಯನ್ನು ನೋಡ್ತಾ ಹೋದರೆ, ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿ ಅಂತ ಬರ್ತವೆ. ಆ ಪ್ರೈವೇಟ್ ಕಂಪನಿಯನ್ನು ನಾವು ನೋಡ್ತಾ ಹೋದರೆ ಇದಕ್ಕೆ ಸಪ್ರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇಲ್ಲ. ಅಂದರೆ ಪ್ರತ್ಯೇಕವಾದ ಕಾನೂನಿನ ಅಸ್ತಿತ್ವ ಇಲ್ಲ, ಇದಕ್ಕೆ ತನ್ನದೇ ಆದಂತಹ ಕಾಯ್ದೆ ಒಂದಿಲ್ಲ. ಯಾವುದು ಒಂದಿಲ್ಲ ಅಂತಂದರೆ ಒಂದು ಇಲಾಖಾ ಉದ್ಯಮಿಗಳು. ಹಾಗಾಗಿ ಇಟ್ಸ್ ಎಂಪ್ಲಾಯೀಸ್ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಇದರ ನೌಕರರು ಏನಾಗಿರುವಂಥದ್ದು ಸರ್ಕಾರಿ ನೌಕರರು ಅಂತ ಅನ್ಸ್ಕೊಳ್ತಾರೆ. ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದೇರ್ ಅಪಾಯಿಂಟ್ಮೆಂಟ್, ರೆಮ್ಯುನರೇಷನ್ಸ್, ಪ್ರಮೋಷನ್ ಎಕ್ಸೆಟ್ರಾ ಆರ್ ಡಿಟರ್ಮೈನ್ಡ್ ಬೈ ಗೌರ್ನಮೆಂಟ್. ಅಲ್ಲಿ ಏನು ಎಂಪ್ಲಾಯಿಗಳು ಅಂದರೆ ಉದ್ಯೋಗಿಗಳು ಏನು ಆಯ್ಕೆ ಆಗಿರ್ತಾರೆ ಅಂತಹ ಉದ್ಯೋಗಿಗಳಿಗೆ ಷರತ್ತುಗಳು ನಿಯಮಗಳು ಎಲ್ಲ ರೀತಿಯ ಅನ್ವಯವಾಗುವಂತೆ ಅವರಿಗೆ ಏನು ಮಾಡುವಂತಹದ್ದು ನೇಮಕಾತಿಯನ್ನು ಮಾಡ್ಕೊಳ್ಬೋದು. ಆ ನೇಮಕಾತಿಯೊಳಗಡೆ ಅವರ ಸಂಭಾವನೆ ಮತ್ತು ಬಡ್ತಿ ಇತರೆ ಅಂಶಗಳ ಬಗ್ಗೆ ಸರ್ಕಾರ ಏನು ಮಾಡ್ತದೆ ನಿರ್ಧರಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸರ್ಕಾರವೇ ಏನನ್ನು ನಿರ್ಧರಿಸ್ತದೆ. ಅವನು ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅವರ ಸಂಭಾವನೆ ಎಷ್ಟಿರಬೇಕು, ಅವರ ಬಡ್ತಿ ಏನಿರಬೇಕು, ಅವ್ರಿಗೆ ಬಡ್ತಿ ಯಾವಾಗ ಕೊಡಬೇಕು ಅನ್ನುವಂತಹದ್ದು ನಿರ್ಧರಿಸುವಂತಹದ್ದು. ಎಸ್, ದೇ ಆರ್ ಹೆಡ್ ಬೈ ದ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್. ಯಾರಿಂದ ಅವರು ಆಯ್ಕೆ ಮಾಡುವಂತಹದ್ದು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇವರಿಗೆ ಆಫೀಸರ್ಸ್ಗಳೇನಿರ್ತಾರೆ ಇದನ್ನೆಲ್ಲ ನೋಡ್ಕೊಳ್ತಾರೆ. ಆ್ಯಂಡ್ ಸಿವಿಲ್ ಸರ್ವೆಂಟ್ಸ್ ಹೂ ಆರ್ ಟ್ರಾನ್ಸ್ಫರೇಬಲ್ ಫ್ರಮ್ ಒನ್ ಮಿನಿಸ್ಟ್ರಿ ಟು ಅನದರ್. ಇವರೇನಾಗಿರ್ಬೋದು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೂ ಅಥವಾ ಒಂದು ಮಿನಿಸ್ಟ್ರಿಯಿಂದ ಇನ್ನೊಂದು ಮಿನಿಸ್ಟ್ರಿ ಅಥವಾ ಸಚಿವಾಲಯಕ್ಕೆ ಏನಾಗಿರ್ಬೋದು ವರ್ಗಾವಣೆಗೆ ಸಹಿತವಾಗಿ ಹೊಂದುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಅಕೌಂಟಬಿಲಿಟಿ. ವಾಟ್ ಈಸ್ ದ ಅಕೌಂಟಬಿಲಿಟಿ? ಉತ್ತರದಾಯಿತ್ವ ಅಂದರೆ ಏನಾಗಿದೆ? ಸಿಂಪಲ್, ಉತ್ತರವನ್ನು ನೀಡೋರು ಯಾರು? ಎಲ್ಲ ಚಟುವಟಿಕೆಗಳಂದರೆ ಮಿನಿಸ್ಟ್ರಿ. ಅದು ಲಾಭ ಆದರೂ ಆಗಿರ್ಬೋದು, ನಷ್ಟ ಆದರೂ ಆಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ಚಟುವಟಿಕೆಗಳು ನಡ್ತಾ ಇದ್ದರೂ ಅದಕ್ಕೆ ಕಾರಣ ಯಾರಾಗಿರ್ತಾರೆ ಅಥವಾ ಉತ್ತರವನ್ನು ನೀಡೋರು ಯಾರಾಗಿರ್ತಾರೆ ಅಂದರೆ ಅಲ್ಲಿ ಸಚಿವಾಲಯದ ಸಚಿವರುಗಳು ಅಂತೇಳಿ ಕರಿತಾ ಇದ್ದೀವಿ. ಎಸ್, ದ ಎಂಪ್ಲಾಯೀಸ್ ಆಫ್ ದ ಎಂಟರ್ಪ್ರೈಸ್ ಆರ್ ಅಕೌಂಟೇಬಲ್ ಟು ದ ಕನ್ಸರ್ನ್ಡ್ ಮಿನಿಸ್ಟ್ರಿ ಹೂ ಈಸ್ ಅಲ್ಟಿಮೇಟ್ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಲಿಮೆಂಟ್. ಇಲ್ಲಿ ಏನು ಆಯ್ಕೆಯಾಗಿದ್ದಾರೆ ಅಂತಹ ಎಂಪ್ಲಾಯಿಗಳೇ ಅಲ್ಲಿ ಏನಾಗಿರುವಂತಹದ್ದು ಸಚಿವಾಲಯಕ್ಕೆ ಉತ್ತರವನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹದ್ದು. ಇಲ್ಲಿ ಯಾವುದೋ IAS ಆಫೀಸರ್ಗಳಾದರೂ ಆಗಿರಬಹುದು ಅಥವಾ ಯಾವುದೋ ಸಿವಿಲ್ ಸರ್ವೆಂಟ್ಸ್ ವರ್ಕರ್ ಅಂತ ಹೇಳಿ ಕರೀತಾ ಇದ್ದೇವೆ, ಅವರೆಲ್ಲರೂ ಸಹಿತವಾಗಿಯೂ ಉತ್ತರದಾಯಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಎಸ್, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೇನ್ the merits and the limitations of departmental undertakings. Thank you.